ನ್ಯಾಯ ಬೇಕು ಅಂತ ಕೊನೆ ಉಸಿರಿನವರೆಗೂ ಕೂಡ ಹೋರಾಟ ಮಾಡಿದ ವ್ಯಕ್ತಿಗೆ ಕೊನೆಗೂ ಮರಣೋತ್ತರವಾಗಿ ನ್ಯಾಯ ಸಿಕ್ಕಿರುವಂತಹ ಒಂದು ಸುದ್ದಿ ಇದೆ. ಅದನ್ನು ನೋಡ್ತಾ ಹೋಗೋಣ. ಇದೊಂದು ಅಪರೂಪದ ಸುದ್ದಿ ಅಂತ ಹೇಳ್ಬೋದು. 40 ವರ್ಷಗಳ ಸತತ ಹೋರಾಟದ ನೈಜ ಕಥೆ ಇದು. ಶಿರಸಿಯ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಕೃಷ್ಣಹರಿ ಶಾನ್ಭಾಗ್ 1965ರಿಂದಲೂ ಸೇವೆ ಸಲ್ಲಿಸ್ತಾ ಇದ್ರು. ಅಲ್ಲಿನ ನೌಕರ ಸಂಘದ ಕಾರ್ಯದರ್ಶಿಯೂ ಕೂಡ ಆಗಿದ್ರು. ಆದ್ರೆ 1983ರಲ್ಲಿ ಯಾವುದೇ ಕಾನೂನುಬದ್ಧ ವಿಚಾರಣೆಯನ್ನ ನಡೆಸದೆ ಕೃಷ್ಣಹರಿ ಶಾನ್ಭಾಗ್ ಅವರನ್ನ ಸೇವೆಯಿಂದ ವಜಾ ಮಾಡಲಾಗಿತ್ತು. ಇದನ್ನ ಪ್ರಶ್ನಿಸಿ 40 ವರ್ಷಗಳಿಂದಲೂ ಕಾನೂನು ಹೋರಾಟ ಮಾಡ್ತಾ ಬಂದಿದ್ರು ಕೃಷ್ಣಹರಿ ಶಾನ್ಭಾಗ್. ಹೋರಾಟದ ಹಾದಿಯ ನಡುವೆಯೇ 2022ರಲ್ಲಿ ಕೃಷ್ಣಹರಿ ಶಾನ್ಭಾಗ್ ಅವರು ನಿಧನ ಹೊಂತಾರೆ. ಆದ್ರೆ ಅವರ ಮಕ್ಕಳಾದ ಸಾಧನಾ, ಹರೀಶ್ ಹಾಗೂ ಆತ್ಮಾನಂದ ಶಾನ್ಭಾಗ್ ಕಾನೂನು ಹೋರಾಟವನ್ನ ಮುಂದುವರಿಸಿಕೊಂಡು ಹೋದ್ರು. ಇದರ ಫಲವಾಗಿ ಬೆಂಗಳೂರಿನ ದಾವೆ ಪಂಚಾಯಿತಿ ನ್ಯಾಯಾಲಯ ಕೃಷ್ಣಹರಿ ಶಾನ್ಭಾಗ್ ಪರವಾಗಿ ತೀರ್ಪು ಕೊಟ್ಟಿದೆ. 1983ರಿಂದ 1994ರವರೆಗೆ ಕೃಷ್ಣಹರಿ ಶಾನ್ಭಾಗ್ ಅವರಿಗೆ ಸಲ್ಲಬೇಕಾದ ವೇತನ ಹಾಗೂ ಇತರ ಸವಲತ್ತುಗಳನ್ನ ಬಡ್ಡಿ ಸಮೇತ ಕೊಡಬೇಕು ಅಂತ ಶಿರಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗೆ ಆದೇಶ ಕೊಟ್ಟಿದೆ. ನ್ಯಾಯ ಸಿಗೋದು ತಡವಾಗಬಹುದು, ಆದ್ರೆ ಅನ್ಯಾಯ ಆಗೋದಿಲ್ಲ ಅನ್ನೋ ಮಾತಿದೆಯಲ್ಲ, ಆ ಮಾತಿಗೆ ಈ ಪ್ರಕರಣ ಸ್ಪಷ್ಟ ಉದಾಹರಣೆಯನ್ನು ಕಾಣಿಸ್ತಾ ಇದೆ. ದಾವಾ ಪಂಚಾಯಿತಿ ನ್ಯಾಯಾಲಯದಲ್ಲಿ ನಮ್ಮ ತಂದೆಯ ಪರವಾಗಿ ಆದೇಶ ನೀಡಿದರು. ಶಿರಸಿ ಅರ್ಬನ್ ಬ್ಯಾಂಕ್ನವರು ವಜಾಗೊಳಿಸಿದ ಆದೇಶವನ್ನು ಅನೂರ್ಜಿತಗೊಳಿಸಿ ಅವರಿಗೆ ಸಲ್ಲಬೇಕಾದ ಬಾಕಿ ವೇತನ ಮತ್ತೆಲ್ಲ ಸೌಲಭ್ಯಗಳು, ಪ್ರಾವಿಡೆಂಟ್ ಫಂಡ್, ಗ್ರ್ಯಾಚ್ಯುಯಿಟಿ ಎಲ್ಲವೂ 15/3/83ರಿಂದ ಅವರ ನಿವೃತ್ತಿ ದಿನಾಂಕ 31/5/1994ರವರೆಗೆ 8% ಸರಳ ಬಡ್ಡಿಯೊಂದಿಗೆ ನೀಡಬೇಕು ಅಂತ ಆದೇಶ ಮಾಡಿದರು. ಆ ನಂತರ ಶಿರಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನವರು ಈ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣ ಅಂದರೆ KAT ಬೆಂಗಳೂರಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದರು. ಅದು ಕೂಡ ಈಗ ಮೊನ್ನೆ 13/3/2024ರಂದು ದಿವಂಗತ ಕೃಷ್ಣಹರಿ ಶಾನ್ಭಾಗ್ರ ಪರವಾಗಿ ಆದೇಶವನ್ನು ನೀಡಿದ್ದಾರೆ. ದಾವಾ ಪಂಚಾಯಿತಿ ನ್ಯಾಯಾಲಯದವರು ಕೊಟ್ಟ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ನಮಗೆ ಈಗ ಎರಡೂ ಕಡೆಯಿಂದ ಸಾಕಷ್ಟು ವರ್ಷಗಳು ಈ ವ್ಯಾಜ್ಯ ನಡೆದಿದೆ. 41 ವರ್ಷ ಆಯ್ತೀಗ. ಮತ್ತು ನಮ್ಮ ತಂದೆಯವರು ಈಗ ಅವರನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕಿಲ್ಲ. ಎರಡೂ ಕಡೆಯಿಂದ ಸಾಕಷ್ಟು ಹಣ ಕೂಡ ಈ ಕೇಸ್ ನಡೆಸಲಿಕ್ಕೆ ಖರ್ಚಾಗಿದೆ, ಲೀಗಲ್ ಫೀಸ್ ಅದು ಇದು ಅಂತ. ಅದಕ್ಕೆ ನಾವೀಗ ಶಿರಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನವರು ಎರಡೂ ನ್ಯಾಯಾಲಯಗಳಲ್ಲಿ ನಮ್ಮ ತಂದೆಯವರ ಪರವಾಗಿ ಆದಂಥ ಆದೇಶವನ್ನು ಗೌರವಿಸಿ ಈ ಕೇಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ ಅಂಥೇಳಿ ಆಶಾಭಾವನೆ ಇಟ್ಕೊಂಡಿದ್ದೀವಿ.